ನಂಜನಗೂಡು ತಾಲೂಕಿನ ದೊಡ್ಡಕವಲಂದೆ ಗ್ರಾಮದಲ್ಲಿ ನೂತನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಉದ್ಘಾಟಿಸಿ ಮಾತನಾಡಿದ ಶಾಸಕ ದರ್ಶನ್ ಧ್ರುವನಾರಾಯಣ್ ಅವರು, ಕ್ಷೇತ್ರದಲ್ಲಿ ಪ್ರತಿನಿಧಿಯ ಜವಾಬ್ದಾರಿಯಂತೆ ಕಾಲೇಜಿನ ಕಟ್ಟಡ ಉದ್ಘಾಟನೆ ನೆರವೇರಿಸಿದ್ದೇವೆ. ಕಾಲೇಜಿನಲ್ಲಿ ಇನ್ನೂ ಹಲವಾರು ಮೂಲ ಸೌಕರ್ಯಗಳಾಗಬೇಕೆಂದು ಮನವಿ ಸಲ್ಲಿಸಿದ್ದು, ಹಂತ ಹಂತವಾಗಿ ಸೌಲಭ್ಯ ಒದಗಿಸುವುದಾಗಿ ಭರವಸೆ ನೀಡಿದರು. ಹೊಸ ರೂಟನ್ನೇ ಮಾಡೋಣ. ಇಲ್ಲಿ ನಿಮ್ಮ ಶಾಲಾ ಮತ್ತು ಕಾಲೇಜ್ ಟೈಮಿಂಗ್ಗೆ ನಿಮಗೆ ಬಸ್ ಬಂದರೆ ಅನುಕೂಲ, ಅದರ ಪ್ರಯುಕ್ತನೇ ಹೊಸ ರೂಟನ್ನು ಪ್ಲ್ಯಾನ್ ಮಾಡಿ ಅವರಿಗೆ ತಿಳಿಸ್ಕೊಡ್ತಾರೆ. ಅದರಿಂದ ಇದಿಷ್ಟು ತಾವೆಲ್ಲರೂ ಕೂಡ ಕೇಳಿದನ್ನು ಖಂಡಿತವಾಗಿ ಎಲ್ಲರೂ ಕೂಡ ಹಂತವಾಗಿ ಮಾಡಿಕೊಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೇವೆ. ಆದರೆ ಇವತ್ತಿನ ದಿವಸ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಇವತ್ತು ತಮ್ಮ ಕಾಲೇಜಿನ ಕಟ್ಟಡ, ಇವತ್ತು ಕಟ್ಟಡ ಸುಮಾರು 1,58,00,000 ವೆಚ್ಚದ ಒಂದು ಕಾಮಗಾರಿ. ಒಬ್ಬ ಸಿದ್ದರಾಜರವರು ತುಂಬ ಶ್ರಮಪಟ್ಟು ಒಂದು ಕಾಮಗಾರಿಗೆ ಅವರು ಸಹಕಾರವನ್ನು ನೀಡಿದ್ದಾರೆ. ಅದಕ್ಕೆ ತಮ್ಮರ ಪರವಾಗಿ ಅವರು ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಅದೇ ರೀತಿ ಇವತ್ತು ಒಂದೇ ದಿವಸ ನಿಮ್ಮ ದೊಡ್ಡಕವಲಂದೆ ಭಾಗದಲ್ಲೇ ಒಂದೇ ದಿವಸ ಸುಮಾರು 2,79,00,000 ವೆಚ್ಚದ ಕಾಮಗಾರಿಗಳು ಇವತ್ತು ಒಂದೇ ದಿವಸ ನಿಮ್ಮ ದೊಡ್ಡಕವಲಂದೆ ಭಾಗದಲ್ಲಿ ಇವತ್ತು ಸರ್ಕಾರ ಹೇಳಿದಂತೆ 5 ಗ್ಯಾರಂಟಿ ಯೋಜನೆ ಅನುಷ್ಠಾನಕ್ಕೆ ತಂದು ಗ್ಯಾರಂಟಿ ಯೋಜನೆಗೆ ಮೀಸಲಿಟ್ಟು ಕ್ಷೇತ್ರಗಳಲ್ಲೂ ಹೆಚ್ಚು ಅಭಿವೃದ್ಧಿ ಕೆಲಸಗಳು ಆಗುತ್ತವೆ. ಆದರೆ ಜನರು ಗ್ಯಾರಂಟಿ ಯೋಜನೆಯಿಂದ ಕ್ಷೇತ್ರ ಅಭಿವೃದ್ಧಿಪಡಿಸಲು ಸಾಧ್ಯವಿಲ್ಲ ಎಂದು ಅಪಪ್ರಚಾರ ಮಾಡುತ್ತಾರೆ. ಒಂದೇ ದಿನ ನಂಜನಗೂಡು ತಾಲೂಕಿನ ಕೆಆರ್ಪುರ, ದೊಡ್ಡಕವಲಂದೆ, ಗಟ್ಟವಾಡಿಪುರ, ಹರಗನಪುರ, ಯಳವರಹುಂಡಿ ಸೇರಿದಂತೆ ವಿವಿಧ ಕಾಮಗಾರಿಗಳಿಗೆ 4.59 ಕೋಟಿ ವೆಚ್ಚದಲ್ಲಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಲಾಗಿದೆ ಎಂದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.